ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಆ್ಯಕ್ಚುಲಿ ಇದೇನು ಹೊಸದೇನಲ್ಲ, ನಿನ್ನೆ ನಾನು ಅಡುಗೆ ಮಾಡಿದ್ದೆ ಅಲ್ವಾ, ಸೊ ಅದನ್ನೇ ಕಂಟಿನ್ಯೂ ವ್ಲಾಗ್ ಇದು. ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಮಾಡಿದ್ದೆ. ಗ್ರೇವಿ ಅಲ್ಲದು ಸಾರಾಗ್ಬಿಟ್ಟಿತ್ತು. ನಾನು ಹೇಳಿದೆ ಅಲ್ಲ, ಕ್ವಾಂಟಿಟಿ ಜಾಸ್ತಿ ಮಾಡಿದಾಗ ಕ್ವಾಲಿಟಿ ಮಿಸ್ ಆಗುತ್ತೆ ಅಂತೇಳಿ, ಆ ಥರ ಆಗ್ಬಿಟ್ಟು ನಾನು ಅಡುಗೆ ಮಾಡಿದ್ದು ಒಂದು 15 ಜನಕ್ಕೆ ಮಾಡಿದ್ದೆ ಅನಿಸುತ್ತೆ. ಚೆನ್ನಾಗೇ ಬಂದಿತ್ತು. ಅಂದರೆ ನಾನು ತುಂಬ ಜನಕ್ಕೆ ಮಾಡಿದಾಗ ನಾವು ತುಂಬ ಅದನ್ನು ಗ್ರೇವಿ ಎಲ್ಲ ತುಂಬ ತಿಕ್ಕಾಗಿ ಮಾಡಲಿಕ್ಕಾಗಲ್ಲ. ಬಟ್ ಆಲ್ಮೋಸ್ಟ್ ನಾನು ಮೇಂಟೈನ್ ಮಾಡಿದ್ದೆ ಕ್ವಾಲಿಟಿನ. ಗ್ರೇವಿ ಮತ್ತು ಬಿರಿಯಾನಿ ಎರಡೂ ಚೆನ್ನಾಗಿ ಟೇಸ್ಟ್ ನೋಡೋಣ ಅಂತ ಹಾಕೊಂಡಿನಿ. ಉಪ್ಪು ಖಾರ ಕಡಿಮೆ ಇದ್ರೆ ಹಾಕೋಣ ಅಂತ. ದೊಡ್ಡೋಳದ್ರೇನಾ ವ್ಲಾಗ್ ಮಾಡ್ಬೇಕಂತ ಮೇದಿಗೆ ತುಂಬ ವರ್ಷಗಳು ಬಿಟ್ಕೊಂಡು ನೋಡಿದಾಗ ಇದೆಲ್ಲ ತುಂಬ ಮೆಮೊರೀಸ್ ಅನ್ಸುತ್ತೆ. ಸೊ ಏನಂತಂದರೆ ಮದುಮಗಳು ಕೂಡ ಬಂದ್ಲು. ಅವಳ ಪಾಪ ಆಚೆ ಹೋಗಿದ್ಲು, ಸ್ವಲ್ಪ ಕರೆಕ್ಟಾಗಿ ಟೈಮಿಗೆ ಬಂದರು. ಊಟ ಹಾಕೋಣ ಅಂತೇಳಿ ಇವಾಗ ರೆಡಿ ಮಾಡ್ಕೊಂಡು ಹಾಕ್ತಾ ಇದ್ವಿ. ಪಾಪ ಅವಳು ಬರ್ತಾ ರಾಶಿ ತಿಂಡಿ ತೊಗೊಂಡು ಬಂದಿದ್ಲು. ಅಂದರೆ ಅವ್ವಂಗೆ ಕೊಡೋಕ್ಕೆ. ಅವ್ವಂಗೆ ಒಳ್ಳೆ ಮಜಾ. ತಿಂಡಿನೋ ತಿಂಡಿ. ಮೊದಲೇ ಬಾಕ್ಸ್ ಫುಲ್ ಆಗಿಬಿಟ್ಟಿತ್ತು. ಇವಾಗ ಬರೋರೆಲ್ಲ ತರಿಸಿದ್ದಾರೆ. ಸೊ ಇನ್ನು ಅದು ಫುಲ್ ಆಗ್ತಾ ಹೋಗ್ತಾನೇ ಇದೆ. ನಮ್ಮ ಮಾವನ ಮನೆಯಲ್ಲಿ ಮದುವೆ ಸಂಭ್ರಮ ಅಂದರೆ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಆಗಿದೆ. ಯಾಕೆ ಅಂತಂದರೆ ನಮ್ಮ ಮಾವ ಎಲ್ರಿಗೂ ಪ್ರೀತಿ ಪಾತ್ರರು. ನಮ್ಮ ಮಾವ ಅವರ ಅಮ್ಮನಾಗಿರಲಿ, ತಂಗಿನಾಗಲಿ ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ತುಂಬ ಪ್ರೀತಿ ಮಾಡ್ತಾಯಿದ್ರು. ಸೊ ಆ ಪ್ರೀತಿ ಮಿಸ್ ಆಗಿದೆ. ಯಾಕೆಂದರೆ ಅವ್ರಿಗೆ ಹುಷಾರಿಲ್ಲದೆ ಅವರು ತೀರ್ಕೊಂಡಿದ್ದಾರೆ. ಆದರೆ ಅವರಿಲ್ಲ ಅಂತ ಹೇಳಿ ಅವ್ರನ್ನ ನೆನೆಸ್ಕೊಳ್ದೇ ಇರೋ ದಿನನೇ ಇಲ್ಲ. ನಮ್ಮಮ್ಮ ಅಂತೂ ಪ್ರತಿದಿನವೂ ಯಾವಾಗಾದರೂ ಬಂದಾಗ ಅವ್ರ ಅಣ್ಣನ ನೆನೆಸ್ಕೊತಾನೇ ಇರ್ತಾರೆ. ಸೊ ಇವಾಗ ಅವರಿಲ್ಲ. ಅವರಿದ್ದಿದ್ರೆ ತುಂಬ ಖುಷಿ ಪಡೋರು ಪಾಪ. ಬಟ್ ಅವ್ರ ಅನುಪಸ್ಥಿತಿಯಲ್ಲಿ ತುಂಬ ಜನ ಇದ್ದಾರೆ ಇವಾಗ ನಡ್ಸ್ಕೊಡೋಕ್ಕೆ. ನಾವೆಲ್ಲರೂ ಈಗ ಖುಷಿಯಿಂದ ಮದುವೆನ ಅಂದರೆ ನಡೆಸ್ಬೇಕು ಅಂತ ಹೇಳಿ ಕಾಯ್ತಾ ಇದ್ದೀವಿ. ಸೊ ನಿಮಗೂ ಆ ವ್ಲಾಗ್ ಎಲ್ಲ ತೋರಿಸ್ತೀನಿ. ಅವು ಕೂಡ ಮುಗಿಸ್ತಾರೆ. ಮನೆ ಹೋಗುತ್ತಾನೆ ಅಂಜಿ ಮುಡ್ಕಳೆ. ಇದನ್ನೆಲ್ಲ ಗಿರ್ದು ಇದನ್ನೆಲ್ಲ ಮಾಡ್ಬೇಡ ಅಂದ್ಲು. ಮಂತ್ರ ಹೇಳಕ್ ಹಿಡ್ದಾಳೆ ನೋವ. ಅವಳು ಹೇಳಕ್ ಹಿಡ್ದಾಳೆ ಕಾಲಿಗೆ ಬೇಡ್ರಿ. ನಿನ್ ಹೂ ನೋಡಲ್ಲಿ. ಮಕ್ಕಳು ಸಿಕ್ಕಲಿ ನನ್ಗೀಗ್ಲೂ ನೆನಪಿದೆ. ನಮ್ಮ ಮನೆಗೆ ನಮ್ಮ ಮಾವ ಬರಬೇಕು ಅಂತ ನಾವು ಚಿಕ್ಕವರಿದ್ವಿ ಅವಾಗ. ಹಾಗೆ ಸುಮ್ಮನೆ ಕೈ ಬೀಸ್ಕೊಂಡು ಬರ್ತಾನಿರಲಿಲ್ಲ. ಮೀನು ತೊಗೊಂಡು ಬರೋರು. ತೊಗೊಂಡು ಬಂದು ಮೀನು ಸಾರು ಮಾಡಿಸ್ಕೊಂಡು ಊಟ ಮಾಡ್ಕೊಂಡು ಹೋಗೋರು. ಅಂದರೆ ಅವಾಗ ಬಡತನ. ಸೊ ಪಾಪ ಅವ್ರ ಮನೇಲಿ ಏನಿದೆಯಲ್ವ ಆ ಥರ ಯೋಚನೆ ಮಾಡೋರು. ನಮ್ಮ ಮಾವ ನೆಕ್ಸ್ಟ್ ಪ್ರೀತಿ. ಬರ್ತೀರ ಮಗ? ಹೋಗ್ಬರ್ರಿ ಮಗ. ಬಾಯ್ ಬಾಯ್. ಇವತ್ತು ಮದ್ವೆ. ಬಾಯ್ ಬಾಯ್. ನಿಧಾನ ಹೇಳಿ. ಹೌದು ನೋಡು. ಅಲ್ಲ ಟಾಟಾ ಟಾಟಾ ಬಾಯ್. ನಡೀರಿ ಅಂತೀಯಾ? ನಡೀರಿ. ಅಲ್ಲಾರ ಬೀಳೋದು. ಮತ್ತೆ ಬಾಯ್ ಹಿರಿಯ ಅಂದ್ರೆ ಹೊಂಟಿಗೆ ಬಾಯ್ ಅಂತೀವಿ. ಹೊಂಡದಷ್ಟೇ. ಬರೋದು ತಿನ್ನೋದು ಹೋಗೋದು. ಬರೋದು ತಿನ್ನೋದು ಹೋಗೋದು. ಹೋಗಿ ಇಲ್ಲೇ ಇರೋ. ಓಕೆ ಗೈಸ್ ಬಾಯ್. ನಾನು ಬಂದು 2 ಡೇಸ್ ಆಗಿಬಿಟ್ಟಿತ್ತು. ಸೊ ನನಗೆ ಇಲ್ಲಿ ಇಂಟರ್ನೆಟ್ ಇಲ್ಲ, ವರ್ಕ್ ಮಾಡಲಿಕ್ಕಾಗಲ್ಲ. ವರ್ಕ್ ಇದ್ದರೆ ಬ್ಯಾಕ್ ಟು ಹೋಮ್, ಮನೆಗೆ ಹೋಗಲೇಬೇಕು. ಸೊ ಹಾಗಾಗಿ ಇವತ್ತು ನಾವು ವಾಪಸ್ ಮನೆಗೆ ಹೊರಟಿದ್ದೀವಿ. ಅವಂಗೆ ಇಷ್ಟ ಆಗಲ್ಲ. ಗೈಸ್, ಅವ್ವ ಮನೆಯಿಂದ ಇವಾಗ ಮನೆ ಕಡೆ ಪ್ರಯಾಣ. ಸೊ ಹೋಗೋಕ್ಕೂ ಮುಂಚೆ ಒಂದ್ಸರಿ ತೋಟಕ್ಕೆ ಹೋಗೋಣ ಅಂತ ಹೇಳಿ ಇವಾಗ ಹೋಗ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ ಅಲ್ಲ ಈ ಜಾಗ. ಇಲ್ಲಿ ಮುಂಚೆ ಈ ಥರ ದಾರಿ ಇರಲಿಲ್ಲ, ಇವಾಗ ಮಾಡ್ಕೊಂಡಿದ್ದಾರೆ ನೀಟಾಗಿ. ಸೊ ಡೈರೆಕ್ಟಾಗಿ ಗಾಡಿಯಲ್ಲಿ
ತೋಟಕ್ಕೇನೆ ಹೋಗ್ಬಿಡ್ಬೋದು. ಬರ್ತಾ ಇದ್ದೀನಿ. ಅಲ್ಲಿಂದ ಏರಲ್ಲಿ ಬಂದರೆ ಇಲ್ಲಿ ಡೌನ್ಗೆ ಹೋಗಬೇಕು. ಈ ಗೇಟ್ ಮಸ್ತಾಗಿದೆ ಅಲ್ಲ, ಓಯಪ್ಪ ನುಗ್ಬೇಕು. ಒಳಗೋದ್ರೆ ಇಲ್ಲಿ ತುಂಬ ಜನರ ತೋಟನೂ ಇದೆ ಅಕ್ಕಪಕ್ಕ. ಇಲ್ಲಿ ನೀರು ಕೂಡ ಬರುತ್ತೆ, ಅದು ಸಖತ್ತಾಗಿದೆ. ಬಟ್ ಗೊತ್ತಿಲ್ಲ ಇವಾಗ ನೀರಿದೆಯಾ ಇಲ್ವಾ ಅಂತೇಳಿ. ತುಂಬ ಬಿಸಿಲಿದೆ ಈಗ. ಇದು ಹೊಸ ಹೊಸ ಗಿಡ, ಹಳೆ ಗಿಡ ಹೋದಾಗ ಹಾಕಲಿಕ್ಕೆ ಇಟ್ಟಿರ್ತಾರೆ. ಇಲ್ಲಿ ನೀರು ಹರಿಯುತ್ತೆ ಮಳೆಗಾಲದಲ್ಲಿ. ಇವಾಗ ನೀರು ಕಡಿಮೆ ಆಗಿದೆ ಅಲ್ವಾ, ಸೊ ಹಂಗಾಗಿ. ಇಲ್ಲಿ ಪೇರ್ಲೆ ಹಣ್ಣಿನ ಗಿಡ ಇದೆ, ಬಟ್ ಮಂಗಗಳು ಉಳಿಸಲ್ಲ ಅಂತ ತಿಂದ್ಬಿಟ್ಟಿರ್ತವೆ. ಎಷ್ಟು ಪೀಸ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಇಟ್ಟಿದ್ದಾಳೆ ನಮ್ಮ ಆಂಟಿ. ಕಳೆ ಇಲ್ಲ ಏನಿಲ್ಲ. ಈ ಕಡೆ ದಾಟಕ್ಕೆ ಈ ಥರ ಇದೆ. ಬಿಸಿಲು ಮತ್ತು ಏನಂತೀರ ನೆರಳು ಎರಡೂ ಇದೆ ಜೊತೆಗೆ. ಇಲ್ಲಿ ಎಷ್ಟು ನೀರು ಹರಿತಾ ಇತ್ತಲ್ಲ, ಇವಾಗ ನೀರೇ ಇಲ್ಲ. ಕಾಫಿ ಗಿಡ ನಿನ್ನೆ ಹಾಕಿರೋದು, ಬೆಳೆದಿಲ್ಲ. ನಿನ್ನೆ ಅಷ್ಟು ಹಾಕಿರೋದಂತೆ. ಇಲ್ಲಿ ಸ್ಪ್ರಿಂಕ್ಲರ್. ಆಂಟಿ ಇದು ಸ್ಪ್ರಿಂಕ್ಲರ್ ತಾನೆ? ಇದು ಸ್ಪ್ರಿಂಕ್ಲರ್ ತಾನೆ? ಹಾ, ಆನ್ ಮಾಡ್ಬಾ. ಆ ಕಡೆದಾ? ಹಾ. ಇಲ್ಲಿ ನೋಡಿ ಸ್ಪ್ರಿಂಕ್ಲರ್. ಸ್ಪ್ರಿಂಕ್ಲರ್ ನೀರು ಬಿಟ್ಟಿದ ತಕ್ಷಣ ಹಿಂಗೆ ಬರ್ತಾ ಇರುತ್ತೆ. ಅಯ್ಯಪ್ಪ ಮೈಗೆಲ್ಲ ಹರ್ತಾ ಇದೆ. ಇಲ್ಲೇ ಕಾಳುಮೆಣಸಿದೆ, ಬಾಳೆ ಗಿಡ, ಪೇರ್ಲೆ, ಕಾಫಿ. ಹಾಂ ಸರಿ ಅಂಕಲ್, ಬಾಯ್ ಬಾಯ್. ಆ ಬ್ಯಾಗ್ ಇನ್ನೊಂದು ಕಿರ್ದು ಬ್ಯಾಗ್ ತಗೊಂಡ್ಯಾ? ಇನ್ನೊಂದು ಅಂದ್ರೆ ಅವ್ರು ಅನೌನ್ಸ್ ಮಾಡ್ತಾರೇನೋ. ಅಯ್ಯಪ್ಪ ನೀರು ನೋಡು. ಅಯ್ಯೋ ಸ್ಪ್ರಿಂಕ್ಲರ್ ನೀರು ಎಲ್ಲ ಕಡೆ. ಒಳ್ಳೆ ಮಳೆ ಹೊಯ್ದಂಗೆ ಆಗ್ತಿದೆ ಸ್ಪ್ರಿಂಕ್ಲರ್. ನಮಗೆ ನಮ್ಮವ್ವ ಮನೆ ಪ್ರೀತಿ ಇವಾಗ ಹುಟ್ಟಿರೋದಲ್ಲ. ನಾವು ಚಿಕ್ಕವ್ರು ಇರ್ತಾರೂ ಅಷ್ಟೇ ಅವ್ವ ಮನೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಇಲ್ಲಿ ನೀರಿದೆ, ಕಾಡಿದೆ, ಆಮೇಲೆ ಹಸಿರಿದೆ. ಈ ಈ ಈ ಊರು ಎಸ್ಪೆಷಲಿ ಮಳೆಗಾಲ ಬಂದಾಗ ನೋಡಬೇಕು, ಸ್ವರ್ಗ ಥರ ಇರುತ್ತೆ. ಅವಾಗೆಲ್ಲ ನಾನು ವ್ಲಾಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಮೇ ಬಿ ನಿಮಗೆ ಗೊತ್ತಾಗ್ತಿತ್ತೇನೋ. ನಾನು ಇತ್ತೀಚೆಗೆ ಸ್ಟಾರ್ಟ್ ಮಾಡಿದ್ರಿಂದ ನೀವು ಇವಾಗ ಹೋಗ್ತಿದ್ದಾಳೆ ಅಂತ ಅನ್ಕೋತಿದ್ದೀರಾ. ಬಟ್ ನಾನು ಯಾವಾಗಲೂ ಜಾಸ್ತಿ ಅಲ್ಲಿ ಹೋಗಿದ್ದೀನಿ, ಅಲ್ಲಿ ಇರ್ತಾ ಇದ್ವಿ. ಈ ಸಮ್ಮರ್ ಹಾಲಿಡೇಸ್ ಬಂದರೆ, ದಸರಾ ರಜೆ ಬಂದರೆ ತುಂಬ ಹೋಗ್ತಾ ಇದ್ವಿ. ಮತ್ತೇನಂದರೆ ನಮ್ಮನ್ನು ಬೆಳೆಸಿರೋದೇ ಅವರು ಜಾಸ್ತಿ. ನಮ್ಮಮ್ಮ ಅವ್ರಿಗಿಂತನೂ ಅಜ್ಜಿನೇ ಜಾಸ್ತಿ ಬೆಳೆಸಿರೋದು, ಪ್ರೀತಿ ಕೊಟ್ಟು ಮತ್ತು ಎಲ್ಲಾನು ಕೊಟ್ಟು ಮಾಡಿದ್ದಾರೆ ಪಾಪ ಅವರು. ಸೊ ಇವಾಗ ತೋಟನ ಒಂದ್ಸರಿ ನೋಡಿಕೊಂಡು ಸುಮ್ಮನೆ ಹಾಗೆ ಮನೆ ಕಡೆ ಹೊರಟ್ವಿ. ಏನಂದರೆ ಊರಿಗೆ ಹೋಗ್ಬೇಕಾದ್ರೆ ಈ ಬಾಳೆಗೊನೆ, ಬಾಳೆ ಎಲೆ ಎಲ್ಲ ತೊಗೊಂಡೋಗೋದು ಅದೊಂಥರ ರಿಚುವಲ್ಸ್ ಥರ. ಸೊ ಹಂಗಾಗಿ ಸೊ ಗೈಸ್, ಇಲ್ಲಿಗೆ ನಮ್ಮ ಅವ್ವ ಊರಿಂದ ಪ್ರಯಾಣ ಮುಗೀತು. ಇನ್ನು ಬ್ಯಾಂಗ್ಳೂರು ಹೋಗೋದಷ್ಟೇ. ಇಲ್ಲಿಗೆ ಬರದೆ ನಾನೊಂದು 6 ಮಂತ್ಸ್ ಆಗಿತ್ತು ಅನಿಸುತ್ತೆ. ನಾನು ಅವನ್ನ ನೋಡಿರಲಿಲ್ಲ, ಸೊ ಹಂಗಾಗಿ ಬಂದಿದ್ದಷ್ಟೇ. ಖುಷಿ ಆಗುತ್ತೆ ಇಲ್ಲಿ ಬಂದಾಗೆಲ್ಲ. ಹೋಗೋಕ್ಕೆ ಮನಸ್ಸಾಗಲ್ಲ. ಬಟ್ ಏನಂದರೆ ಇಲ್ಲಿ ಇಂಟರ್ನೆಟ್ ಇಲ್ಲ, ಅದು ಒಂದೇ ರೀಸನ್ಗೆ ಇಲ್ಲಿರೋಕ್ಕಾಗಲ್ಲ. ಅಷ್ಟು ಬಿಟ್ಟರೆ ನಮ್ಮ ಎಲ್ಲ ಕೆಲಸ ನಡೆಯೋದು ಇಂಟರ್ನೆಟ್ಟಿಂದನೇ. ಅದನ್ನು ಹಾಕ್ಸ್ಬೋದು, ಬಟ್ ನಾನು ಯಾವಾಗಲೂ ಬರಲ್ವಲ್ಲ. ಸೊ ಹಂಗಾಗಿ ಇಲ್ಲೆಲ್ಲ ಫುಲ್ ಗದ್ದೆಗಳಿತ್ತು. ಈಗ ನೋಡಿ ಎಲ್ಲರೂ ತೋಟ ಮಾಡಿದ್ದಾರೆ, ಪ್ರತಿಯೊಬ್ಬರದ್ದು ತೋಟ ಇದೆ ಇವಾಗ. ನಾನು ಬಂದಿದ್ದ ದಾರಿ ಇದೇನೆ. ಸೊ ಇವಾಗ ಮನೆ ಕಡೆ ಹೊರಟೆ ಅಷ್ಟೇ. ಇವತ್ತಿನ ವ್ಲಾಗ್ ಇಷ್ಟ ಗೈಸ್. ಥ್ಯಾಂಕ್ ಯು ಸೊ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಇವತ್ತು ನಮ್ಮ ಮಾವನ ಮಗಳನ್ನ ಊಟಕ್ಕೆ ಕರೆಸಿದ್ವಲ್ಲ, ಸೊ ಪಾಪ ಅವರು ಬಂದು ಊಟ ಮಾಡಿಕೊಂಡು ಸುಮಾರು ಹೊತ್ತಿದ್ದು ಹೋದರು.
ಆ್ಯಂಡ್ ಇಲ್ಲಿಗೆ ನಮ್ಮ ಅವ್ವ ಮನೆ ವ್ಲಾಗ್ ಸೀರೀಸ್ನ ಕಂಪ್ಲೀಟ್ ಆಗಿ ಎಂಡ್ ಮಾಡ್ತಿದ್ದೀನಿ ಗೈಸ್. ಥ್ಯಾಂಕ್ ಯು ಸೊ ಮಚ್. ತುಂಬ ಪ್ರೀತಿ ಕೊಟ್ಟಿದ್ದೀರಾ, ತುಂಬ ಅಂದರೆ ತುಂಬ. ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಿಲ್ಲ. ಈವನ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು. ನನಗೆ ಗೊತ್ತಿಲ್ಲ ನನ್ನ ವ್ಯೂಸ್ ನಿಮ್ಗೆ ಹೆಂಗೆ ತೋರಿಸ್ತಿದೆ ಅಂತ ಹೇಳಿ, ಬಟ್ ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ವ್ಯೂಸ್ ಇದೆ ಅವ್ವ ಮನೆ ವೀಡಿಯೋಸ್ಗೆ. ಸೊ ಮತ್ತೆ ಏಪ್ರಿಲಲ್ಲಿ ಮೇಲಿ ಹೋಗ್ತಾ ಇದ್ದೀನಿ, ನಮ್ಮ ಮಾವ ಮಗಳು ಮದುವೆ ಇದೆ ಅಲ್ವಾ, ಸೊ ಅದಕ್ಕೆ ಮತ್ತೆ ನಾನು ಹೋಗ್ತಾ ಇದ್ದೀನಿ. ಆವಾಗ ಮತ್ತೆ ಆ್ಯಸ್ ಯೂಶುವಲ್ ಎಲ್ಲಾನು ವೀಡಿಯೋಸ್ ಮಾಡಿ ಹಾಕ್ತೀನಿ. ಓಕೆನಾ? ಥ್ಯಾಂಕ್ ಯು ಸೊ ಮಚ್ ಗೈಸ್. ಹ್ಯಾವ್ ಅ ನೈಸ್ ಡೇ. ಬಾಯ್. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ನನಗೆ ಒಂದು ವ್ಲಾಗ್ ಅಥವಾ ಒಂದು ವಿಡಿಯೋ, ಒಂದು ಟೈಮ್ ಅಂತ ಸಾಕಾಗಲ್ಲ ನಮ್ಮ ಅವ್ವ ಮನೆ ಬಗ್ಗೆ ಅಥವಾ ನಮ್ಮ ಅವ್ವನ ಬಗ್ಗೆ ಹೇಳಬೇಕು ಅಂತಂದರೆ. ಅಷ್ಟು ಅಂದರೆ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ, ಇವಾಗಲೂ ಕೊಡ್ತಾನೆ ಇದ್ದಾರೆ. ಅವ್ರಿಗೆ ಎಷ್ಟು ಮಾಡಿದ್ರೂ ಕಡಿಮೆನೆ. ನಾವಲ್ಲಿ ಅವ್ರ ಮನೆಯಿಂದ ವಾಪಸ್ ಹೋಗ್ತೀವಿ ಅಂದಿದ ತಕ್ಷಣ ಅವ್ರಿಗೆ ಬೇಜಾರಾಗ್ಬಿಡುತ್ತೆ. ಅದು ನೀವು ಒಂದು ತಿಂಗಳಾದರೂ ಇರಿ, ಏನು ಇವತ್ತೇ ಹೊರಟ್ಬಿಟ್ಟ ಆ ಥರ. ಅವರು ತುಂಬ ಅಂದರೆ ತುಂಬ ಪ್ರೀತಿ ಕೊಟ್ಟಿದ್ದಾರೆ. ಬರೀ ಅವರು ಅವಾಗ ಪ್ರೀತಿ ಕೊಟ್ಟರೆ, ಇವಾಗ ನಾವು ಅದಕ್ಕಿಂತ ಡಬಲ್ ಸೇರಿಸಿ ಪ್ರೀತಿ ಕೊಡ್ತಾ ಇದ್ದೀವಿ. ಸೊ ಕೆಲವೊಬ್ರು ಕಮೆಂಟ್ ಮಾಡಿದ್ದೀರಾ, ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ನೀವು ಹೇಳಿದಕ್ಕಿಂತ ಚೆನ್ನಾಗಿ